My dear children, welcome back to my YouTube channel English with Nurul Islam. God bless you all. ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಇವತ್ತು ರೀಸನ್ ಏನು ಅಂತ ಹೇಳಿದರೆ, ನಾಳೆ ಎಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇದೆ. ಹಾಗಿದ್ರೆ ನಾಳೆ ಎಲ್ಲರಿಗೂ ಅಂತ ಹೇಳಿದರೆ ಯಾರ್ಯಾರು ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಸೈನ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬರಿತಾ ಇದ್ದೀರಾ. ಅಂದರೆ ಇಡೀ ಕರ್ನಾಟಕ ನಾಳೆ ಫುಲ್ ರಶ್ ಆಗಿರುತ್ತೆ. ಹಾಗೂ ಜೊತೆಗೆ ಫೇಲ್ ಆದವರು ಕೂಡ ನಿಮ್ಮ ಜೊತೆ ಬಂದಿರ್ತಾರೆ. ಅಂದರೆ ನಿಮ್ಮ ಸೀಟ್ಗಳು ಕೂಡ ದಿನ ಕೂತ್ಕೊಂತಿರಲ್ವ, ಅದು ಕೂಡ ಚೇಂಜ್ ಆಗಿರುತ್ತೆ. ಯಾರಾದರೂ ಕಾಪಿ ಮಾಡಬೇಕು ಅಂತ ಮೈಂಡ್ಸೆಟ್ ಮಾಡಿದವರಿಗೆ ಅಂತಲೇ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು. ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ನಾಳೆ ಎಕ್ಸಾಮನ್ನು ಬರೀಬೇಕು, 13ನೇ ತಾರೀಕು ನಾಳೆ 13th ಹೌದಲ್ವಾ, 13 ಮಾರ್ಚ್ 2024ರಲ್ಲಿ ಇಂಗ್ಲೀಷ್ ಆನ್ಸರ್ ಪೇಪರ್ ಯಾವ ರೀತಿಯಾಗಿ ಬರೀಬೇಕು ಹಾಗೂ ಅದನ್ನು ಯಾವ ರೀತಿಯಾಗಿ ಡಿಸಿಪ್ಲಿನನ್ನು ಪೇಪರಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶವಾಗಿದೆ. ಆಲ್ ದ ಬೆಸ್ಟ್ ಮುಖಾಂತರ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೇನೆ. ನಾಳೆ ಯಾವ ರೀತಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ಪ್ರಶ್ನೆಗಳನ್ನು ಫ್ರಂಟ್ ಪೇಜಲ್ಲಿ ಬರೀಬೇಕು, ಯಾವ ಪ್ರಶ್ನೆಗಳನ್ನು ಕೊನೆಯ ಭಾಗದಲ್ಲಿ ಬರೀಬೇಕು, ಇದನ್ನೆಲ್ಲದೂ ಕೂಡ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟು ವರ್ಷ 45 ಪುಟಗಳ ಒಂದು ಬುಕ್ಲೆಟ್ ಬರ್ತಾಯಿತ್ತು. ಬುಕ್ಲೆಟ್ ಹೌದಲ್ವಾ, 45 ಪೇಜಿಂದು. ಆದರೆ ಈಗ ಬರ್ತಾ ಇರೋದು ಕೇವಲ 28. ರೀಸನ್ ಇಷ್ಟೇ, ಬಿಕಾಸ್ ಯು ಆರ್ ಗೋಯಿಂಗ್ ಟು ರೈಟ್ 80 ಮಾರ್ಕ್ಸ್ ಎಕ್ಸಾಮ್. ನೀವು 80 ಅಂಕದ 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಬರೀಲಿಕ್ಕೆ ಹೋಗ್ತಾ ಇರೋವಂಥದ್ದು. ಸಬ್ಜೆಕ್ಟ್ ನಾಳೆ ಇರೋದು ಇಂಗ್ಲೀಷು. ಆಲ್ ದ ಬೆಸ್ಟ್. ಬೆಳಗ್ಗೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಆಗಲ್ಲ. ಎಕ್ಸಾಮ್ ಆದ ತಕ್ಷಣ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಸ್ಟೇ ಟ್ಯೂನ್ಡ್ ಆಗಿರಿ, ಚೆನ್ನಾಗಿ ಬರೆದು ಬನ್ನಿ. ಈಗಲೂ ಏನೂ ಓದಿಲ್ಲ ಅಂದರೆ ಚಿಂತನೆ ಮಾಡಬೇಡಿ ಸರ್, ಆರಾಮಾಗಿ ಕೂತ್ಕೊಂಡು ನನ್ನ ವಿಡಿಯೋಸ್ಗಳನ್ನು ನೋಡಿ ಆ್ಯಂಡ್ ನಿಮ್ಮ ಒಂದು ಇನ್ನರ್ ವಾಯ್ಸಿಗೆ ನೀವೇ ಹೇಳಿ, ಐ ವಿಲ್ ರೈಟ್ ಟುಮಾರೋ ಅಂತ. ನಾನು ನಾಳೆ ಇಂಗ್ಲೀಷ್ ಎಕ್ಸಾಮನ್ನು ಬರದೇ ಬರಿತೀನಿ, ಎಲ್ಲ ಎಕ್ಸಾಮ್ಗಿಂತ ಹೆಚ್ಚಿಗೆ ಅಂಕಗಳನ್ನು ಇಂಗ್ಲೀಷಲ್ಲೇ ತೆಗಿತೀನಿ ಅಂತ ಈ ಒಂದು ಇನ್ಸ್ಪಿರೇಷನನ್ನು, ಬೂಸ್ಟನ್ನು, ಮಾತನ್ನು ನಿಮ್ಮ ಮೈಂಡಿಗೂ ನಿಮ್ಮ ಮನಸ್ಸಿಗೂ ಎರಡಕ್ಕೂ ಹೇಳ್ಕೊಂಡ್ರೆ ನೀವು ನಿಜವಾಗಿಯೂ ನಾಳೆ ಒಳ್ಳೆಯದಾಗಿ ಖುಷಿಯಾಗಿ ನಕ್ಕಂಥ ಎಕ್ಸಾಮ್ ಹಾಲಿಂದ ಬರ್ತೀರಾ. ಬನ್ನಿ ಸರ್. ಹಾಗಿದ್ದರೆ ಇವತ್ತಿನ ಪರೀಕ್ಷೆಯಲ್ಲಿ ಅಂತ ಹೇಳಿದರೆ, ನೀವು ನಾಳೆ ಇಂಗ್ಲೀಷ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಬುಕ್ಲೆಟ್ ಇರುತ್ತೆ, ಅರೌಂಡ್ 4 ಪೇಜಸ್ ಬಂದಿರುತ್ತೆ. ಈ 4 ಪೇಜಿನ ಬುಕ್ಲೆಟ್ ಯಾವ ರೀತಿಯಾಗಿ ತಾವುಗಳು ನಾಳೆ ಬರೀಬೇಕು, ಕೀ ಆನ್ಸರನ್ನು ಯಾವ ರೀತಿಯಾಗಿ ತಾವುಗಳು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ತಾವುಗಳು ಯಾವುದೇ ಕಾರಣಕ್ಕೂ ಹೆಸರನ್ನು ಬರೆಯುವ ಹಾಗೆ ಇಲ್ಲ. ತಾವುಗಳು ರೋಲ್ ನಂಬರನ್ನು ಬರೀಬೇಕು. ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಆದರೂ ಕೂಡ ಹೇಳ್ತಾ ಇದ್ದೀನಿ, ಸಬ್ಜೆಕ್ಟು ಇಂಗ್ಲೀಷೇ, ಮೀಡಿಯಮ್ ಕೂಡ ಇಂಗ್ಲೀಷ್ ಅಂತ ತುಂಬಿ. ಅರ್ಥ ಆಗುತ್ತಲ್ವಾ? ರೆಸ್ಟ್ ಎಲ್ಲ ನಿಮಗೆ ಗೊತ್ತು ಏನೇನು ಮಾಡಬೇಕು ಅಂತ. ನೆಕ್ಸ್ಟು ಪೇಜ್ ಟರ್ನ್ ಮಾಡಿಬಿಟ್ಟು ಏನು ಬರಿಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇದು ವಿದ್ಯಾರ್ಥಿಯ ಲಕ್ಷಣ. ಯಾಕೆಂದರೆ ಇವ್ಯಾಲ್ಯುವೇಟ್ರು ಪೇಪರನ್ನು ತಗೊಂತ ಇದ್ದ ಹಾಗೆ ಅವ್ರಿಗೆ ಗೊತ್ತಾಗಬೇಕು ಒಳ್ಳೆ ಅಂಕಗಳನ್ನು ಈ ವಿದ್ಯಾರ್ಥಿ ತಗೊಂತಾನೆ ಅಂತ. ಹಾಗಿದ್ದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ. ಹಾಗಿದ್ದರೆ ಫಸ್ಟ್ ಇಂಪ್ರೆಷನ್ ಏನಾಗಿರುತ್ತೆ ಹೇಳಿ ನೋಡವ? ಫಸ್ಟ್ ಇಂಪ್ರೆಷನ್ನು ನಿಮ್ಮ ಹ್ಯಾಂಡ್ ರೈಟಿಂಗ್ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು ಪ್ರೀತಿಯ ವಿದ್ಯಾರ್ಥಿಗಳೇ, ಬರವಣಿಗೆಯ ಮುಖಾಂತರ ಇಂಗ್ಲೀಷಲ್ಲಿ 4 ಸ್ಕಿಲ್ ಇದೆ. ಲಿಸ್ನಿಂಗು, LS ಅಂತ ಹೇಳ್ತೀವಿ, ಅದು ಸ್ಪೀಕಿಂಗು, ಆರ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ. ಈ 4 ಸ್ಕಿಲ್ಗಳನ್ನು ನಿಜವಾಗಿಯೂ ನೀವು ಈ 4 ದಿನದ ಗ್ಯಾಪ್ನಲ್ಲಿ ಮಾಡಿದ್ದೇ ಆದರೆ ಸೈನ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳಿಗೆ 1.5 ದಿನ ಸಿಕ್ತು, ಆರ್ಟ್ಸ್ ವಿದ್ಯಾರ್ಥಿಗಳಿಗೂ 1.5 ದಿನ ಗ್ಯಾಪ್ ಸಿಕ್ತು ಇಂಗ್ಲೀಷಿಗೆ. ಸೈನ್ಸ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಮಾಡಿದ್ದೇ ಆದಲ್ಲಿ ನಿಜವಾಗಿಯೂ 80 ಔಟ್ ಆಫ್ 80 ಯಾರು ಕೂಡ ಕೊಡಲ್ಲ ಅನ್ನಂಗಿಲ್ಲ. ಬಿಕಾಸ್ ವೈ ದೇ ಮೇಡ್ ದೀಸ್ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ ಹೇಳಿದರೆ ಫೇಲ್ ಆಗಬಾರ್ದು ಅಂತ. ಹಾಗಿದ್ದರೆ ಕ್ವಶನ್ ಪೇಪರ್ ಈಸಿ ಬರುತ್ತೋ ಟಫ್ ಬರುತ್ತೋ ನೀವೇ ಹೇಳಿ? ಈಗ ಈಸಿ ಬರುತ್ತೆ ಸರ್, ಆ್ಯಸ್ ಪರ್ ದ ಬ್ಲೂ ಪ್ರಿಂಟೇ ಬರುತ್ತೆ. ಏನು ತಲೆ ಕೆಡಿಸ್ಕೋಬೇಡಿ. ನನ್ನ ಎಲ್ಲ ವೀಡಿಯೋಸ್ಗಳಲ್ಲಿ ಯಾವ ಪಾಠ ಓದಬೇಕು, ಯಾವ ಪಾಠ ಬೇಡ, ಯಾವ ಪಾಠ ಸ್ಮಾರ್ಟ್ ವರ್ಕ್ ಹೇಗೆ ಮಾಡಬೇಕು ಎಲ್ಲದೂ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ನಾಳೆ ನೀವು ಫಸ್ಟ್ ಬರೀಬೇಕಾಗಿದ್ದು MCQs. ಎಷ್ಟಿದ್ದಾವೆ MCQs ಅಂತ ಹೇಳಿದರೆ 10 MCQs ಇದ್ದಾವೆ. 10 MCQs ಇದೆ ನಾಳೆ ನಿಮ್ಮ ಎಕ್ಸಾಮಿಗೆ. 10 MCQsನ್ನು ಯಾವ ರೀತಿಯಾಗಿ ಬರೀತೀರಾ? ಫಸ್ಟ್ ಮೇನ್ ಅಂತ ಹಾಕಿಬಿಟ್ಟು 1 2 3 4 ಒಂದೊಂದು ಲೈನ್ ಬಿಟ್ಟು ನೀವು ಕರೆಕ್ಟಾಗಿ 1 2 3 4 5 6 7 8 9 10 10ರವರೆಗೂ ಕೂಡ ಬರೀರಿ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? 10ವರೆಗೂ ಕೂಡ ಒಂದೊಂದು ಲೈನ್ ಬಿಟ್ಟು, ಯಾಕಂದರೆ ಇರೋದೇ 1 ವರ್ಡ್ ಆನ್ಸರ್ ಬರೀಬೇಕಾಗಿರೋದು. ಫಸ್ಟಿಗೆ ನೀವು ಒಂದೊಂದು ಲೈನ್ ಬಿಟ್ಟು ಸೀರಿಯಲ್ ನಂಬರ್ ಹಾಕೊಳ್ಳಿ. ಅದು ಬಾರ್ಡ್ರಿಂದ ಹೊರಗಡೆ ಇರಬೇಕು. 1 2 3 4 ಇರೋದು. ಆನ್ಸರ್ ಬರೆದಿದ್ದೆಲ್ಲ ಬಾರ್ಡ್ರಿಂದ ಒಳಗಡೆ ಬರಬೇಕು. ರೆಡ್ ಇಂಕ್ ಲೈನ್ ಇರುತ್ತವ ಅದರ ಒಳಗಡೆ, ಅಥವಾ ಬ್ಲ್ಯಾಕ್ ಇಂಕ್ ಲೈನ್ ಇದ್ದರೆ ಒಳಗಡೆ ಬರಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಫಸ್ಟ್ ಆನ್ಸರ್ ಸಪೋಸ್ ಈಗ ಅಲ್ಲಿ ನ್ಯೂಸ್ ನೋ ರೆಫರ್ಸ್ ಟು ಡ್ಯಾಶ್ ಅಂತ ಇತ್ತು ಅಂದ್ಕೊಳ್ಳಿ. ಸಪೋಸ್ ನಿಮ್ಮ ಲಕ್ಕು ಇದೇ ಪ್ರಶ್ನೆ ಬಂತು ಅನ್ಕೊಳ್ಳಿ, ಆಯಿತಾ? ಬರಲ್ಲ, ಅನ್ಕೋಬೇಕು. ನ್ಯೂಸ್ ನೋ ರೆಫರ್ಸ್ ಟು ಯಾರಿಗೆ ಅಂತ ಹೇಳಿದರೆ ಅದು ನಿಜವಾದ
ಆನ್ಸರು ರೋಮಿಯೋ ಅಂತ ಆಗುತ್ತೆ. ಹಾಗಿದ್ರೆ ರೋಮಿಯೋ ಅಂತ ಆನ್ಸರು ನಿಮಗೆ ಡಿನಲ್ಲಿ ಇರುತ್ತೆ ಆಪ್ಷನ್. ಹಾಗಿದ್ರೆ ನೀವು ಆನ್ಸರ್ ಯಾವ ರೀತಿಯಾಗಿ ಬರೀಬೇಕು ಎಕ್ಸಾಮಲ್ಲಿ ಅಂತ ಹೇಳಿದರೆ ಡಿ ಅಂತ ಆಪ್ಷನ್ ಹಾಕಿ ನಂತರದಲ್ಲಿ ರೋಮಿಯೋ ಅಂತ ಬರಿಬೇಕು. ಇನ್ಸ್ಟ್ರಕ್ಷನ್ನ ಓದಿದಾಗ ನಮಗೆ ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಮೋರ್ ದ್ಯಾನ್ 1 ಟೈಮ್ಸ್. ನೋಡಿ, ಇಫ್ ಯು ಆರ್ ರೈಟಿಂಗ್ ಮೋರ್ ದ್ಯಾನ್ 1 ಟೈಮ್ಸ್ ಅಂತ ಹೇಳಿದರೆ ಸೇಮ್ ಆನ್ಸರನ್ನು ಇಫ್ ಯು ಆರ್ ರೈಟಿಂಗ್ ದ ಸೇಮ್ ಆನ್ಸರ್ ಮೋರ್ ದ್ಯಾನ್ 1 ಟೈಮ್ಸ್ ವಿಲ್ ಬಿ ಅವಾರ್ಡೆಡ್. ಏನು ಅವಾರ್ಡ್ ಏನು ಕೊಡ್ತಾರೆ ಅಂದರೆ ಬೈ 0 ಅಂತ. ಅದಕ್ಕೆ 0 ಅಂಕಗಳನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಫಸ್ಟ್ ಪೇಜಲ್ಲಿ 10 ಆನ್ಸರ್ ಬರದೆ ಲಾಸ್ಟ್ ಪೇಜಲ್ಲಿ ಮತ್ತೆ MCQಸ್ಗಳನ್ನು ಬರದೆ ಇಂಥ ಕೆಲಸಗಳನ್ನು ಮಾಡಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ಅದು ಫೇಲ್ಯೂರ್ ಸ್ಟೂಡೆಂಟ್ಗಳಿಗೆ ಅವಲಂಬಿಸುವಂಥದ್ದು. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರು ಕೂಡ ಫೇಲ್ ಆಗಲ್ಲ. ಯು ಆರ್ ಆನ್ ದ ರೈಟ್ ಪ್ಲಾಟ್ಫಾರ್ಮ್. ಇಂಗ್ಲೀಷಲ್ಲಿ ಫೇಲ್ ಆಗಲ್ಲ ಸರ್, ಸೀನೇ ಇಲ್ಲ. ಇವತ್ತು ಉದ್ದೇಶ ಇಷ್ಟೇ ಮಾಡಿರುವಂಥದ್ದು. ಖುಷಿಯಾಗಿ 9 ಗಂಟೆ 10 ಗಂಟೆಗೆ ಊಟ ಮಾಡಿ ಮಲಗಿಬಿಡಿ, ರಾತ್ರಿ ಎಲ್ಲ ಓದಬೇಡಿ. ಬೆಳಗ್ಗೆ ಆರಾಮಾಗಿ ಒಂದು 7 ಗಂಟೆಗೆ ಎದ್ದು 6 ಗಂಟೆಗೆ ಎದ್ದು ನಿಮ್ಮ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಒಳ್ಳೆ ತಿಂಡಿ ತಿಂದು ಎಕ್ಸಾಮಿಗೆ ಹೋಗಿ. ಸೆಕೆಂಡ್ ಮೇನಲ್ಲಿ ಏನು ಬರೀತೀರಾ ನೋಡಿ. ಭಾಳ ಜನ ಏನು ಮಾಡ್ತಾಯಿದ್ದೀರಾ ಅಂದರೆ ರಿಪೀಟರ್ ಎಕ್ಸಾಮಲ್ಲಿ ನಾವು ಪೇಪರ್ಸನ್ನು ಚೆಕ್ ಮಾಡಿದಾಗ ಫಸ್ಟಿಗೆ 4 ಅಂಕದ ಪ್ರಶ್ನೆಗಳು 6 ಅಂಕದ ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೋಗ್ತಾರೆ ವಿದ್ಯಾರ್ಥಿಗಳು. ಟೈಮ್ ಸಾಲಲ್ಲ ಅಂದ್ಬಿಟ್ಟು ದೇ ವಿಲ್ ರೈಟ್ ಫಾಸ್ಟ್ ಆ್ಯಂಡ್ ಅಟ್ ಲಾಸ್ಟ್ ದೇ ವಿಲ್ ಸಿಟ್ 1 hour ಹ್ಯಾಪಿಲಿ. ಅದರಿಂದ ಏನು ಉಪಯೋಗ ಇಲ್ಲ. ನಿಮ್ಮ ಪೇಪರೇ ಅದು ಯಾವ ರೀತಿಯಾಗಿ ಕಾಣ್ತಾ ಇರುತ್ತೆ ಅಂದರೆ ಆ ಪೇಪರಿಗೆ ಇಂಪ್ರೆಷನ್ ಇರಲ್ಲ, ಏನೂ ಕೂಡ ಅಟ್ರಾಕ್ಷನ್ ಆಗಿರಲ್ಲ, ಡಿಸಿಪ್ಲಿನ್ ಇರಲ್ಲ. ಹೌದಲ್ವಾ? ಸುಮ್ಮನೆ ಸ್ಕ್ರಿಬ್ಲಿಂಗ್ ಮಾಡಿರ್ತೀರ, ಅದರಿಂದ ಏನು ಉಪಯೋಗ ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳು. ಸೆಕೆಂಡ್ ಮೇನ್ ಬಂದುಬಿಟ್ಟು ಏನು ಬರೀತೀರಾ ನೀವು ನೋಡಿ. ಸೆಕೆಂಡ್ ಮೇನಲ್ಲಿ ಎಲ್ಲರಿಗೂ ಕೂಡ ನಿಮಗೆ ಏನು ಬರ್ಬೋದು ಅಲ್ಲಿ ನೋಡಿ. ಓಕೆ, ಇದೇ ರೀತಿಯಾಗಿ ತಾವುಗಳು ಏನಂತೀರಾ ಕ್ವಶನ್ ಪೇಪರನ್ನು ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ ಮೇಲೆ ಟಿಕ್ ಹಾಕೋಂಗಿಲ್ಲ. ಟಿಕ್ಕು ಅಂದರೆ ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಟಿಕ್ ಅಂತ ಹೇಳಿದರೆ ನಾನು ಇಷ್ಟು ಬರೆದಿದ್ದೀನಿ ಅಷ್ಟು ಬರೆದಿದ್ದೀನಿ ಅಂತ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಮೇನು ನಾವು ನೋಡೋದಾದರೆ ಕ್ವಶನ್ ನಂಬರ್ 11. ಈಗ ಕ್ವಶನ್ ನಂಬರ್ 11ನಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಪ್ಯಾಸಿವ್ ವಾಯ್ಸ್ ಬರುತ್ತೆ. ಪ್ಯಾಸಿವ್ ವಾಯ್ಸ್ ಅಂದರೆ ಅರ್ಥ ಆಗುತ್ತಲ್ವಾ? 2 ಡ್ಯಾಶ್ ಇರುತ್ತೆ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಡ್ಯಾಶ್ ಭಾಳ ಈಸಿ. ಇದರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಯಾರಿಗೆ ಗೊತ್ತಿಲ್ವೋ ಆ ವಿಡಿಯೋ ನೋಡ್ಕೊಂಡ್ರೆ ನೀವು 2 ಮಾರ್ಕ್ಸ್ ಫಿಕ್ಸ್ ಅಂತ ಹಾಕಿದ್ದೀನಲ್ವಾ, ಅದೇ ವಿಡಿಯೋ ನೋಡ್ಕೊಳ್ಳಿ ಸರ್. 4 ವಿಡಿಯೋ ಹಾಕಿರ್ತೀನಿ, ಯಾವ್ದಾರ ಒಂದು ಬಂದೇ ಬರುತ್ತೆ. ಮುಗೀತಲ್ವಾ? ನೆಕ್ಸ್ಟು ಅದನ್ನು ಆನ್ಸರ್ ಯಾವ ರೀತಿಯಾಗಿ ಬರೀತೀರಿ 11 ಅಂತ ಹಾಕಿಬಿಟ್ಟು ಆನ್ಸರ್ ಬರೆಯೋ ಸಮಯದಲ್ಲಿ ಎ ಒಂದು ಲೈನ್ ಬಿಟ್ಟು ಬಿ ಅಂತ ಹಾಕಿ ಆ ಡ್ಯಾಶು ಏನಿತ್ತು ಪೂರ್ತಿ ಬರೀರಿ. ಫುಲ್ ಸಂಪೂರ್ಣವಾದ ಪ್ಯಾಸೇಜ್ ಬರೆಯೋ ಅವಶ್ಯಕತೆ ಇರಲ್ಲ. ಆಯಿತಾ? ಕೇವಲ ಆನ್ಸರ್ ಬೇಕು ಅವರಿಗೆ. ಓಕೆ, ಥರ್ಡ್ ಕ್ವಶನ್ ನಂಬರ್ 13 ನೋಡೋದಾದರೆ ನಾವು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದರೆ ಅದು ಪಾಠದಿಂದನೂ ಬರ್ಬೋದು, ಗ್ರಾಮರ್ನಿಂದನೂ ಬರ್ಬೋದು, ಹಾಗೂ ಅಲ್ಲಿ ಫ್ರೇಸಲ್ ವರ್ಬ್ಸ್ ಕೂಡ ನಿಮಗೆ ಕೇಳಬಹುದು. ಎ ಕಾಲಮ್ಮು ಬರೀರಿ, ಬಿ ಕಾಲಮ್ಮು ಬರೀಬೇಕು. ಯಾವ ರೀತಿಯಾಗಿ ಬಿ ಕಾಲಮ್ ಬರೀಬೇಕು? ಡೈರೆಕ್ಟಾಗಿ ಅದಕ್ಕೆ ಆನ್ಸರ್ ಇರಬೇಕು. ಬರೇ ಬಿ ಕಾಲಮ್ ಬರೀಬಾರ್ದು. ಇದು ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣಗಳಲ್ಲ. ಎ ಕಾಲಮ್ಮು ಬರೀರಿ. ಅರ್ಥ ಆಗುತ್ತಲ್ವಾ? ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈಗ ನಮ್ಮ ಎಷ್ಟು ಮಾರ್ಕ್ಸ್ ಮುಗೀತು? 10 + 2 + 5 17 ಮಾರ್ಕ್ಸು ಈಗ ಮುಗೀತು. ನಂತರದಲ್ಲಿ ಪ್ರಾರಂಭವಾಗುವುದು ನಿಮ್ಮ ಎಲ್ಲ 4 ಅಂಕದ ಪ್ರಶ್ನೆಗಳು. ಬರೀಬೇಡಿ, 4 ಅಂಕದ ಪ್ರಶ್ನೆಗಳನ್ನು ಕೊನೆಗೆ ಲಾಸ್ಟ್ ಪಾರ್ಟಲ್ಲಿ ಇಟ್ಟುಕೊಳ್ಳಿ. ಅರ್ಥ ಆಗುತ್ತಲ್ವ? ಹಾಗೂ 6 ಅಂಕದ ಪ್ರಶ್ನೆಗಳು ಕೂಡ ಲಾಸ್ಟ್ ಪಾರ್ಟಲ್ಲಿ ನೀವು ಇಟ್ಟುಕೊಳ್ಳಿ. ನಂತರದಲ್ಲಿ ಏನು ಬರೀತೀರಾ? ಬನ್ನಿ ಸರ್. ನಂತರದಲ್ಲಿ ತಾವುಗಳು ಬರೀಬೇಕಾಗಿದ್ದು ಪ್ಯಾಸೇಜ್ ಬರುತ್ತೆ. ನಿಮಗೆ ಅನ್ಸೀನ್ ಪ್ಯಾಸೇಜ್ ಅಂತ ಒಂದು ಬರುತ್ತೆ. ಅನ್ಸೀನ್ ಪ್ಯಾಸೇಜಲ್ಲಿ ತಮಗೆ ಎಲ್ಲರಿಗೂ ಕೂಡ 10 ಏನಿರುತ್ತೆ ರೀ? ಕ್ವಶನ್ಸ್ ಇರ್ತವೆ. ಅದನ್ನು ಫಸ್ಟು ಸಂಪೂರ್ಣವಾಗಿ ಬರೀರಿ ನೀಟಾಗಿ. 10 ಓಕೆ, ಅದಕ್ಕೆ ಕ್ವಶನ್ ನಂಬರ್ ಹಾಕಿಬಿಟ್ಟು ತಾವುಗಳು ಏನು ಮಾಡಬೇಕು? 10 ಕ್ವಶನ್ಸಿಗೆ ಆನ್ಸರನ್ನು ಬರೀರಿ, ಯಾವುದು ಬಿಡಬೇಡಿ. ಅರ್ಥ ಆಗುತ್ತಲ್ವ? ಅದಾದ ನಂತರ ಮತ್ತೆ ಏನು ಬರೀತೀರಾ ಅಂದರೆ ಮತ್ತೆ ನಿಮಗೆ ಪ್ರೊಮೋನಿಯಲ್ ಪ್ರೊನೌನ್ಸ್ ಅಂತ ಇದೆ. ಇದರ ಬಗ್ಗೆ ನಾನು 4 ಅಂಕದ ಮಾರ್ಕ್ಸ್ ಇದು ಫಿಕ್ಸ್ ಸರ್, ಈಸಿಯಾಗಿ ಕಾಪಿ ಮಾಡಿ ಬರೆಯುವಂಥದ್ದು. ಇದನ್ನು ಕೂಡ ನಾಲ್ಕು ವಿಡಿಯೋ ಮಾಡಿದ್ದೇನೆ, ಅದನ್ನು ತಾವುಗಳು ನೋಡಿಕೊಳ್ಳಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಏನು ಬರೀತೀರಾ ನೀವು? 27ನೇ ಕ್ವಶನಲ್ಲಿ ನೋಡಿ, ಡೈಲಾಗ್ ರೈಟಿಂಗ್ ಇದೆ. ಏನೂ ಇಲ್ಲ, ನಾನು ನಿಮಗೆ ಫಸ್ಟ್ ಗ್ರೀಟಿಂಗ್ ಮಾಡಿದೆ. ಏನಂತ? ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್ ಅಂತ. ಅಂಥದ್ದನ್ನು ಅಲ್ಲಿ ಬರೆಯುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ. ಕೊನೆಯದಾಗಿ ನಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಅಂತ ಹೇಳ್ತೀನಿ. ಅದನ್ನು ನಾವು ಕೃತಜ್ಞತೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಅಂತ ಬರೆದ್ರೆ ಅರ್ಥ ಆಯ್ತಲ್ವಾ? ಬ್ರ್ಯಾಕೆಟಲ್ಲಿ ಗ್ರೀಟಿಂಗ್ಸ್ ಅಂತ ಬರೆದ್ರೆ ವಿಶ್ ಮಾಡಬೇಕು, ಗ್ರ್ಯಾಟಿಟ್ಯೂಡ್ ಅಂತ ಬಂದರೆ ಥ್ಯಾಂಕ್ ಯು ಅಂತ ಬರೀಬೇಕು. ಇದನ್ನು ನಾನು ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಆ 4 ವಿಡಿಯೋಗಳನ್ನು ನೋಡಿದರೆ ಔಟ್ ಮಾರ್ಕ್ಸು 4ಕ್ಕೆ 4 ತಾವು ತೆಗಿತೀರಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಇದೆ. ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು. ಕಲಿಬೇಕು. ವೀಡಿಯೋಸ್ಗಳನ್ನು ಹಾಕಿದ್ದೀನಿ, ಬರಲ್ಲ ಅಂದರೂ ದಯವಿಟ್ಟು ಅದನ್ನು ಬರಿಬೇಡಿ. ಕೊನೆಯದಾಗಿ ಇಟ್ಕೊಂಡು ಅದನ್ನು ಅಲ್ಲಿ ಬರೀರಿ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಫ್ಲೋ ಚಾರ್ಟ್ ಬರುತ್ತೆ. ಈ ರೀತಿಯಾಗಿ ನಿಮಗೆ ಬಾಕ್ಸ್ ಇರುತ್ತೆ, ಕಾಣುತ್ತಲ್ವಾ? ಗುಡ್. ಈ ರೀತಿಯಾಗಿ ಬಾಕ್ಸ್ ಇರುತ್ತೆ.
ಸಮಯ ಇದ್ದವರು ಬಾಕ್ಸ್ ಹಾಕಿ ಬರೀರಿ, ಸಮಯ ಇಲ್ದವರು ಓಕೆ ಕ್ವಶನ್ ನಂಬರ್ ಹಾಕಿಬಿಟ್ಟು ಇಲ್ಲಿ ABCDEFGH ಅಂತ ಕೊಟ್ಟಿದ್ದಾರೋ ಅಥವಾ 1 2 3 4 5 6 ಅಂತ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಹಾಕಿ ಬರೆಯಬೇಕು. ಅರ್ಥ ಆಗುತ್ತಲ್ವಾ? ಈ ಪ್ರಾಬ್ಲಮ್ ವಿದ್ಯಾರ್ಥಿಗಳು ಮಾಡುವುದು ಏನೇನು ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ, ಅದನ್ನು ತಾವುಗಳು ನೋಡಿಕೊಳ್ಳಿ. ಲಾಸ್ಟ್ ಮೇನ್ ಕ್ವಶನ್ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇರುವಂಥದ್ದು ದಟ್ ಈಸ್ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ಹೊಸ ಪೇಜಲ್ಲೇ ಬರೀರಿ. ಒಂದೇ ಒಂದು ಲೈನ್ ಬೇಕಾದ್ರೆ ಬರೆದಿರಿ, ಆ ಪೇಜ್ ಪೂರ್ತಿ ಬಿಟ್ಟು ನೆಕ್ಸ್ಟ್ ಪೇಜಲ್ಲಿ ಓಪನ್ ಮಾಡಿಕೊಂಡು ಹೊಸದಾಗಿ ತಾವುಗಳು ಏನು ಮಾಡಬೇಕು, ಲೆಟರ್ ರೈಟಿಂಗನ್ನು ಬರೀಬೇಕು. ಒಂದು ಪೇಜಲ್ಲಿ ಲೆಟ್ರು, ಒಂದು ಪೇಜಲ್ಲಿ ರೆಸ್ಯೂಮನ್ನು ಬರೀರಿ. ಆ ಲೆಟರ್ ರೈಟಿಂಗ್ ಬಗ್ಗೆಯೂ ನಾನು ವೀಡಿಯೋ ಮಾಡಿ ಹಾಕಿದ್ದೇನೆ, ಯಾವ ರೀತಿಯಾಗಿ ಬರೀಬೇಕು. 5 ಅಂಕಕ್ಕಿರುತ್ತೆ, 5 ಮಾರ್ಕ್ಸು ಫಿಕ್ಸ್. ಈಗ ನಮ್ಮ ಸಂಪೂರ್ಣವಾದ ಕ್ವಶನ್ ಪೇಪರೇ ಮುಗಿಯಿತು ಅನ್ಕೋಬಾರ್ದು. ಎಷ್ಟು ಮಾರ್ಕ್ಸಿಗೆ ಆಯಿತು? 50 ಮಾರ್ಕ್ಸಿಗೆ ನಾವು ಕ್ವಶನ್ ಪೇಪರನ್ನು ಮುಗಿಸಿದ್ವಿ. ಇನ್ನು 30 ಮಾರ್ಕ್ಸಿಗೆ ಕ್ವಶನ್ ಪೇಪರು ಉಳಿತು. ಆ 30 ಮಾರ್ಕ್ಸಿಗೆ ಈಗ ಏನು ಮಾಡ್ತೀರಾ ನೀವುಗಳು ಅಂತ ಹೇಳಿದರೆ 4 ಅಂಕದ 6 ಪ್ರಶ್ನೆಗಳನ್ನು ಬರೀಬೇಕು. 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. 10 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಫಸ್ಟು ನಾನು ಹೇಳಿದ್ನಲ್ವಾ, ಫಿಕ್ಸು ಎಲ್ಲದೂ ಕೂಡ ನಾಳೆ ಬಂದಿರುತ್ತೆ ಸರ್. ದಿಸ್ ಈಸ್ ಮೈ ಚಾಲೆಂಜ್ ಅಂದ್ಕೊಳ್ಳಿ. ನಾಳೆ ಎಕ್ಸಾಮ್ ಆದಮೇಲೆ ಬೇಕಾದ್ರೆ ನೀವು ಹೇಳ್ತೀರಾ ಸರ್ ರಿಯಲಿ ನೀವು ಕೊಟ್ಟಂತಹ ಪ್ರಶ್ನೆಗಳು, ನೀವು ಹೇಳಿದಂಥ ಪ್ರಶ್ನೆಗಳು ಎಕ್ಸಾಮಲ್ಲಿ ಇದ್ವು. ಯಾರಿಗೆ ಸರ್? ವಿಡಿಯೋ ನೋಡಿದವರಿಗೆ. ಎಕ್ಸಾಮ್ ಆದಮೇಲೆ ನೋಡಿದರೆ ಉಪಯೋಗವಿಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಎಕ್ಸಾಮ್ಗಿಂತ ಮುಂಚೆ ವೀಡಿಯೋಸ್ಗಳನ್ನು ಎಲ್ಲದೂ ಕೂಡ ವಾಚ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಕೊನೆಯದಾಗಿ 6 ಅಂಕದ ಪ್ರಶ್ನೆಯನ್ನು ತಗೊಂಡು ಓಕೆ ಸನ್ನಿ ಮಾರ್ನಿಂಗಿಂದ ಬರುತ್ತೆ ಅಥವಾ ನಾನು ನಿಮ್ಗೆ ಹೇಳಿದ್ದೀನಿ ವಾಟರಿಂದ ಬರುತ್ತೆ ಅಥವಾ ಆನ್ ಚಿಲ್ಡ್ರನಿಂದ ಯಾವುದಾದ್ರೂ ಒಂದು ಬರೀಬೇಕು. ಇಲ್ಲಿಗೆ ನಿಮ್ಮ ಸಂಪೂರ್ಣವಾದ ಪೇಪರ್ ಮುಕ್ತಾಯವಾಯಿತು. ಪೇಪರ್ ಆದ ತಕ್ಷಣ ಭಾಳ ಖುಷಿಯಾಗಿ ದೇವ್ರ ಹೆಸರು ಬಡ್ನೋ ಭಾಳ ಖುಷಿಯಾಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿಬಿಟ್ಟು ಒಂದು ಪತ್ರ ನಿಮ್ಮ ಇವ್ಯಾಲ್ಯುವೇಟ್ರಿಗೆ ಬಡ್ನೋ. ಇವೆಲ್ಲ ಮಾಡಬೇಡಿ ಸರ್. ಇದರಿಂದ ತಾವುಗಳು ಏನಂತೀರಾ ಓಕೆ ಈ ಲೆವೆಲಿಗೆ ಇಳಿತೀರಾ. ಸೊ ಧನ್ಯವಾದಗಳು. ಇನ್ನೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಆರಾಮಾಗಿ ಕೂತ್ಕೊಂಡು ನಾಳೆ ಆರಾಮಾಗಿ ಬರೀರಿ. ಯಾಕೆಂದರೆ ಇಷ್ಟು ದಿನ ಬರೆದಿದ್ದ ವಿದ್ಯಾರ್ಥಿಗಳು 100 ಅಂಕಕ್ಕೆ 3 ಗಂಟೆ. ಇವತ್ತು ನೀವು ಬರೀತಾ ಇರೋದು ನಾಳೆ ಎಕ್ಸಾಮಲ್ಲಿ 80 ಮಾರ್ಕ್ಸಿಗೆ 3 ಗಂಟೆ ನಿಮಗಿರುವಂಥದ್ದು. 3 hours ಸಿಗ್ತಾ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಖುಷಿಯಾಗಿ ಹೋಗಿ. 2 ಪೆನ್ ಅಂತೂ ಬೇಕೇ ಬೇಕು. ನಾಳೆ ಸೇಮ್ ಕಲರ್ ತೊಗೊಂಡೋಗಿ, ಬ್ಲೂ ಕಲರ್ ಅಥವಾ ಬ್ಲ್ಯಾಕ್ ಕಲರನ್ನು ತೊಗೊಂಡೋಗಿ, ಇಂಕ್ ಪೆನ್ ತೊಗೊಂಡು ಹೋಗಬೇಡಿ ಆಯಿತಾ. ಅದನ್ನು ಫಸ್ಟಿಗೆ ಮನೆಯಲ್ಲಿ ಸ್ವಲ್ಪ ಬರೆದು ಓಕೆ ಅದನ್ನು ಪ್ರಾಕ್ಟೀಸ್ ಮಾಡಿ ಹೋಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಗ್ಲೀಷ್ ಎಕ್ಸಾಮ್ಸ್.